ರಾಗಿಣಿ ಯಾಕೆ ಇವತ್ತು ವಿಶ್ ಕೂಡ ಮಾಡಲಿಲ್ಲ? ಬೇಜಾರಲ್ಲಿದ್ದಾಳ ಅಥವಾ ಕೋಪ ಬಂದಿದೆಯಾ? ಮೋಸ್ಟ್ಲಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾಳೆ. ನಾನು ಬಂದಿರೋದು ಗಮನಿಸಿರಲ್ಲ. ಕಮಿನ್. ರಾಗಿಣಿ, ಬಾ ಕೂತ್ಕೋ. ಸಾರಿ ಅಶೋಕ್ ಅವರೇ, ನೀವು ಬಂದದನ್ನು ನಾನು ಗಮನಿಸಲೇ ಇಲ್ಲ. ಅದು ಕೆಲಸದಲ್ಲಿ. ದಟ್ಸ್ ಓಕೆ. ನೀನು ಕೆಲಸದಲ್ಲಿ ತುಂಬ ಇನ್ವಾಲ್ವ್ ಆಗಿದೆ ಅಂತ ನನಗೆ ಗೊತ್ತು. ಇನ್ಫ್ಯಾಕ್ಟ್ ನಾನು ಅದನ್ನೇ ಅನ್ಕೊತಾ ಇದ್ದೆ, ಇದೇನಪ್ಪ ಇದು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದ ರಾಗಿಣಿ ಇವತ್ತು ಒಂದು ವಿಶ್ ಕೂಡ ಮಾಡಲಿಲ್ವಲ್ಲ ಅಂತ. ಈ ಗಂಡಸ್ರೇ ಇಷ್ಟು, ಅವ್ರ ಬುದ್ಧಿನೇ ಇಷ್ಟು. ವೀಕ್ನೆಸ್ನ ಎಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಮತ್ತೆ ಹೇಳಬೇಕು, ವಿಷಯ ಇಲ್ವಾ ಹಾಗಾದ್ರೆ? ಹಾಂ, ವಿಷಯ ತುಂಬ ಇದೆ. ಆದರೆ ಅಯ್ಯೋ, ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೋ ರಾಗಿಣಿ ಪ್ಲೀಸ್. ನೌ ಟೆಲ್ ಮಿ. ಅದು ನೀವು ತುಂಬ ದಿನದಿಂದ ಫ್ಯಾಕ್ಟ್ರಿ ಕಡೆ ಬಂದಿರಲಿಲ್ವಲ್ಲ, ಅದಕ್ಕೆ ಅಕೌಂಟ್ಸ್ನೆಲ್ಲ ಸಬ್ಮಿಟ್ ಮಾಡೋಣ ಅಂತ. ದಟ್ಸ್ ಓಕೆ ರಾಗಿಣಿ, ನೀನು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ನಿಧಾನವಾಗಿ ನೋಡ್ತೀನಿ. ತಲೆ ಕೆಡಿಸ್ಕೊಳ್ದೆ ಇದ್ರೆ ಹೇಗೆ? ಇಯರ್ ಎಂಡ್ ಅಲ್ವಾ? ರಾಗಿಣಿ, ನಿನಗೇನಾದರೂ ತುಂಬ ಹೊರೆ ಅನ್ನಿಸ್ತಿದ್ರೆ ಅಸಿಸ್ಟೆಂಟ್ ಇಟ್ಕೋ. ನನಗೆ ಅಸಿಸ್ಟೆಂಟಾ? ನಾನೇ ಇಲ್ಲ ಅಸಿಸ್ಟೆಂಟು. ನಿನ್ನನ್ನು ಅಸಿಸ್ಟೆಂಟ್ ಅಂತ ಯಾರು ಹೇಳಿದ್ದು? ನಾನಿವಾಗ ಅಕೌಂಟ್ ಅಸಿಸ್ಟೆಂಟ್ ಅಲ್ವಾ? ಇಷ್ಟು ದಿನ ಅಸಿಸ್ಟೆಂಟ್ ಆಗಿದ್ದೆ, ಆದರೆ ಇನ್ಮೇಲೆ ನಮ್ಮೆಲ್ಲ ಫ್ಯಾಕ್ಟ್ರಿ ಅಕೌಂಟ್ಸ್ನು ನೀನೇ ನೋಡು. ಅಶೋಕ್. ಎಸ್ ರಾಗಿಣಿ, ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಶೋಕ್. ಆದರೆ ನಾನು. ನಿನ್ನ ಕೈಲಿ ಆಗತ್ತೆ, ಬೇಕಾದರೆ ಟ್ರೈನಿಂಗ್ ತಗೋ. ಸರಿ ಅಶೋಕ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡೋಣ. ಪ್ರಮೋಟ್ ಮಾಡಿದ್ರೆ ಇಷ್ಟೊಂದು ಬ್ಯುಸಿ ಆಗ್ತಾಳೆ ಇವಳು. ನಾನು ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ, ಅದಕ್ಕೆ ನನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಹೆದರ್ಕೊಂತೇಳಿ ಅನ್ಸುತ್ತೆ.